ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗದಲ್ಲ ಅಂತ ಹೇಳ್ಯಾರ. ಈ ಸರ್ಕಾರಕ್ಕ ಯಾರು ಒಕ್ಕ ಬೇಕಾಗ್ಯದ, ಯಾರು ನಾವು ಒಕ್ಕಲಿಗರು ನಮ್ ಜಮೀನಲ್ಲಿ ಇರ್ಬೇಕಾಗ್ಯದ, ಜಮೀನಾಗ ಇರ್ಲಾಕ್ ಬಿಡ್ಲಾರ್ದೇನೆ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಲ್ಲ ಸರ್ಕಾರ. ಇದು ಅತ್ಯಂತ ಖಂಡನಾರ್ಹ ಕೆಲಸ. ಮೊದಲು ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಅನ್ನೋಂತ ಆಗ್ರಹವನ್ನ ಮಾಡ್ತೇನೆ. ಅರವಿಂದ್ ಕುಲಕರ್ಣಿ ಅವರ ಎಷ್ಟು ದಿನ ಆಯ್ತು ಹೋರಾಟ ಶುರು ಮಾಡಿ? 10 ದಿನ ಆಯ್ತು. ಕರ್ನಾಟಕದಾಗ ಸರ್ಕಾರ ಇಲ್ಲೋ ನನಗೇನು ಗೊತ್ತಾಗ್ತಿಲ್ಲ. ಕೋಮಾದಾಗದ ಅಂತ ಹೇಳ್ತಾರೆ. ಈಗಾಗಲೇ ಪರಮ ಪೂಜ್ಯರಿಗೆ ಹಾರ್ದಿಕವಾದಂತ ಸ್ವಾಗತ ಕೇಳ್ತೇನೆ, ಅವ್ರ ಪಾದಗಳಲ್ಲಿ ನಮಸ್ಕಾರ ಮಾಡ್ತೇನೆ. ಈಗಾಗಲೇ 10 ದಿನಗಳಿಂದ ರೈತರು ಬೀದಿ ಒಳಗೆ ಬಂದಿರುವಂತಹ ಸಂದರ್ಭದೊಳಗೆ ಕರ್ನಾಟಕ ಸರ್ಕಾರ ಮಾಡಿದ್ದೇನು, ಏನ್ ಮಾಡಿದ್ರು ಇವರು? ನೋಡ್ರಿ, 600 ರೂಪಾಯಿ ನೀವು ನಮ್ಗೆ ಕೊಡ್ರಿ ಅಂತ ಕೇಳುವುದ್ರೆ 32 ರೂಪಾಯಿ ಕೇಳ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಕೆಲಸ ಏನು? ಒಂದು ಕಡೆ ನಾವು ಬೆಳೆಯುವಂತ ರೈತರು, ಇನ್ನೊಂದು ಕಡೆ ಅದನ್ನ ಖರೀದಿ ಮಾಡಿ ಅದನ್ನ ಸಕ್ರಿ ಮಾಡಿ ಇಥನಾಲ್ ಮಾಡಿ ಮಾಡ್ಕೊಳ್ಳುವಂತ ಕಾರ್ಖಾನೆಯವರ. ಕರ್ನಾಟಕ ಸರ್ಕಾರ ಪ್ರಾಮಾಣಿಕವಾಗಿ ರೈತರ ಬೇಡಿಕೆ ಬಂದ ನಂತರ ಏನ್ ಮಾಡಬೇಕಾಗಿತ್ತು? ಫ್ಯಾಕ್ಟರಿಯವರು ಖರೀದಾರ ನೀವು ಹೈರಾಣಾಗಿ ಬೆಳೆದ ರೈತರ ಬೆಲೆಗೆ ಸೂಕ್ತವಾದಂತ ಒಂದು ಬೆಲೆ ಕೊಡಿಸುವ ಜವಾಬ್ದಾರಿ ನಾ ಸರ್ಕಾರ ಆಗಿ ಮುಖ್ಯಮಂತ್ರಿ ಆಗಿ ನಂದದ. ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಮುಖ್ಯಸ್ಥನಾಗಿ ಫ್ಯಾಕ್ಟರಿ ಕರೆದು ಮನವೊಲಿಸುವ ಕೆಲಸ ಮಾಡಬೇಕಾಗಿತ್ತು. ಮಾಡಿದಾರ ಅವರು? ಇಲ್ಲಿವರೆಗೂ ಮಾಡಲಿಲ್ಲ. ಇವತ್ತು ಕರೆದಾರೆ ಮೀಟಿಂಗ್, ಹೋದ್ರೆ ಹೋಗ್ತಾರೆ. ಫ್ಯಾಕ್ಟರಿ ಅವ್ರ ಮೀಟಿಂಗ್ ಇವತ್ತು ಕರೆದಾರ ಮುಖ್ಯಮಂತ್ರಿ. 10 ದಿನ ಮುಖ್ಯಮಂತ್ರಿಗಳೇ ನೀವಿದ್ರು ಮುಂದಿನ ದಿನ ಹೇಳಲ್ಲ. ಯಾಕಂದ್ರೆ ಕೇಳಬಾರ್ದು, ಆ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿದೆ. ಈ ರಾಜ್ಯದ ಸರ್ಕಾರ ಇತ್ತು ಸತ್ತಿತ್ತು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಬರ್ತದೆ 10 ದಿನಗಳ ಕಾಲ ರೈತರ ಬೀದಿ ಒಳಗೆ ಹಳ್ಳಿ ಒಳಗೆ ನಾವು ನಮ್ಮ ಜಮೀನು ಬಿಟ್ಟು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಈ ರಾಜ್ಯದ ಸರ್ಕಾರಕ್ಕೆ ನಾ ಫ್ಯಾಕ್ಟರಿ ಕರೆದು ನಾ ತಿಳಿಸಿ ಹೇಳಿ ಅವ್ರು ಒಲ್ಲೆಂತಾರಂದ್ರೆ ಅವ್ರು ಯಾರೇ ಮಾತ್ರ. ಫ್ಯಾಕ್ಟರಿಯವ್ರಿಗಿಂತ ಮುಂಚೆ ಇವರೇ ಅದರ ಬಗ್ಗೆ ಒಂದು ಧನಾತ್ಮಕ ಧೋರಣೆಯನ್ನ ಕೊಡಿಸ್ಬೇಕು ಅಂತ ಮನಸ್ಸು ತೋರಾಕತ್ತಾರ ಅಂತ ಅನಿಸ್ತಾ ಇಲ್ಲ. ಇಲ್ಲೇ ದುರ್ಲಾಪುರ ಕ್ರಾಸ್ ಇಡೀ ರಾಜ್ಯದ ಗಮನ ಸೆಳೆಯುವಂತ ದೊಡ್ಡ ಹೋರಾಟ ಆಗ್ಯದ. ಸನ್ಮಾನ್ಯ ಮುಖ್ಯಮಂತ್ರಿ ಇಲ್ಲೇ ಬಾಗಲಕೋಟೆ ಬರ್ತಾರ. ಅಲ್ಲವ್ರಿಗೆ ಅನಿಸ್ಲಿಲ್ಲ ರೈತ ಹೋರಾಟ ಸ್ಥಳಕ್ಕೆ ಹೋಗ್ಬೇಕು, ಬೇಡಿಕೆ ನಂತರದ ಮಾತು. ಯಾವ ರೈತರಿಗೆ ನಾ ಹಲವಾರು ಭರವಸೆಗಳನ್ನು ಕೊಟ್ಟು ಮುಖ್ಯಮಂತ್ರಿ ಆಗಿದ್ದೀನಿ, ಆ ರೈತರ ಹತ್ರ ಹೋಗಿ ಸೌಜನ್ಯಕ್ಕೆ ಮಾತಾಡಿ ನಿಮ್ಮ ಬೇಡಿಕೆ ಏನಪ್ಪ, ನಿಮ್ಮ ಅಹವಾಲು ಏನಪ್ಪಾ ಅಂತ ಕೇಳಕ್ ಅವ್ರು ಸೌಜನ್ಯ ಇಲ್ಲ ಅಂತ ಹೇಳಿದ್ರ ಈ ಸರ್ಕಾರದ ಬದ್ಧತೆ ಏನು ರೈತರ ಕುರಿತು ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿದೆ. ದೊಡ್ಡ ಕಡೆ ಇಲ್ಲೇ ಮಹಾರಾಷ್ಟ್ರದಾಗ ಎತ್ಕೊಳ್ತಾರೆ ಅನ್ನೋದು ಬೇರೆ ಮಾತ. ನೋಡ್ರಿ, ಕೊಡಿಸ್ಬೇಕು ಅನ್ನೋ ಮುಖ್ಯಮಂತ್ರಿ ಇದ್ರ ಬೇಡಬೇಕಾದಂತ ಜಾಗದಾಗಿರೋ ಮುಖ್ಯಮಂತ್ರಿ ಕರೆದು ಫ್ಯಾಕ್ಟರಿ ಅವ್ರು ಹೇಳಬೇಕಾಗಿತ್ತು, ಮಹಾರಾಷ್ಟ್ರದಾಗ ಕೊಡ್ತಾರೆ ನಿಮ್ಗೆ ಯಾಕಾಗಲ್ಲ, ಫ್ಯಾಕ್ಟರಿ ಅವ್ರು ಕೊಡ್ರಿ ಅಂತೇಳಿ. ಅವಾಗ ಫ್ಯಾಕ್ಟರಿ ಅವ್ರ ತಮ್ಮ ದೂರು ತುಮ್ಮಾನು ತಮ್ಮ ದುಃಖ ಹೇಳ್ಕೊಳ್ಳಿ. ನೋಡ್ರಿ, ಕರ್ನಾಟಕ ಸರ್ಕಾರ ಮಾತೆತ್ತಿದ್ರ ಅವ್ರು ಕರ್ನಾಟಕದೊಳಗ ಅಧಿಕಾರ ನಡೆಸೋ ಅರ್ಹತೆ ಉಳಿಸ್ಕೊಂಡಿಲ್ಲ. ನೀವು ಬೆಕ್ಕಾಲ ಕೇಳ್ರಿ, ಹಕ್ಕಿ ಕೇಳ್ರಿ, ಕೇಸರ ಕೇಳ್ರಿ, ರೈತರ ಬೇಡಿಕೆ ಕೇಳ್ರಿ, ಕೇಸರ ಕೇಳ್ರಿ. ಹಣ ನೀ ಯಾಕದಿ ಕರ್ನಾಟಕದೊಳಗ, ನೀ ಯಾಕದಿ ಕರ್ನಾಟಕದೊಳಗ ಅದನ್ನು ಹೇಳೋ ಮುಖ್ಯಮಂತ್ರಿ ಯಾಕೆ? ಎಲ್ಲಾನು ಕೇಂದ್ರಕ್ಕೆ ಕೊಡ್ರಿ ಅನ್ನೋದಾದ್ರ ನಾನು ಈ ವೇದಿಕೆ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ವಿಧಾನಸಭೆ ವಿಸರ್ಜಿಸಿ ನೀವು ಮನೆಗೋರಿ ಕೇಂದ್ರ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ಮಾಡೇ ಮಾಡ್ತದ. ಈಗಲೂ ಆಗ್ರಹ ಮಾಡ್ತೇವೆ, ಈಗಲೂ ಮಾಡಿ ನೀವು ಕೇಂದ್ರಕ್ಕೆ ಆಗ್ರಹ ಮಾಡ್ತೇವೆ. ನಾವು ಕೇಂದ್ರಕ್ಕೆ ಮಾಡಬೇಡ್ರಿ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರವು ಪಾತ್ರ ವಹಿಸ್ಬೇಕು, ರೈತರಿಗೆ ನ್ಯಾಯ ಪಡಿಸ್ಬೇಕು. ಆ ಹಿನ್ನೆಲೆಯಲ್ಲಿ ನೋಡ್ತಿದ್ದೆ, ನಮ್ಮ ಕೇಂದ್ರದ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಅವರೇ ಬಂದು ಹೊರಗೇಳಬೇಕಾಯ್ತು. ನೋಡ್ರಿ, ಎಲ್ಲಾ ರಾಜ್ಯದಲ್ಲಿ ಒಂದೇ ಪ್ರಮಾಣದ ಸಕ್ಕರೆ ಇಳುವರಿ ಇಲ್ಲ. ನಮ್ಮ ಭಾಗದ ವಿಶೇಷವಾಗಿ ಕೃಷ್ಣಾ ಕೊಳ್ಳದ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳ ಇಳುವರಿ ಚೆನ್ನಾಗಿದೆ. ಅದರ ಪ್ರಕಾರ ಎಷ್ಟು ಕೊಡಬೇಕಾಗ್ತದೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ಮಂತ್ರಿಗಳು. 3600ದಿಂದ 4000 ಮ್ಯಾಚ್ ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಯಾರಾದ್ರೂ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಒಬ್ಬರೇ
ಇಳುವರಿ ಇರ್ತದ ಕೊಡಬೇಕಾಗ್ತದಂತ ನಮ್ಮ ವಕೀಲರಾಗಿ ನಮ್ಮ ಪರವಾಗಿ ವಕಾಲತ್ತನ್ನ ರೈತರ ಪರವಾಗಿ ವಕಾಲತ್ತನ್ನ ಫ್ಯಾಕ್ಟರಿ ಅವರಿಗೆ ಮಾಡ್ಯಾರಲ್ರಿ. ಮೊದಲನೇ ಹೆಜ್ಜೆಯೊಳಗೆ ಕೇಂದ್ರದ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೀಷ್ಟು ನೀವು ಇಷ್ಟು ಕೊಡಬೇಕಾಗ್ತದೆ ಅಂತೇಳಿ ರೈತರ ಜೋಡಿ ಧ್ವನಿ ಸೇರಿಸೋ ಕೆಲಸ ಮಾಡಿರಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರ ಧ್ವನಿ ಖಂಡಿತ ಮುಂಜಾನೆಯಿಂದ ನಡೆದ ಸೋಷಿಯಲ್ ಮೀಡಿಯಾ ಟ್ವಿಟರ್ ಅಂತಂದ್ರೆ ಮುಖ್ಯಮಂತ್ರಿ ಒಂದ್ ಹೇಳುದು ಇವ್ರೊಂದ್ ಹೇಳುದು ಇಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರೋ ಸಂದರ್ಭದೊಳಗ ಯಡಿಯೂರಪ್ಪನವರು ಅವತ್ತು ಮುಖ್ಯಮಂತ್ರಿ, ಇದೇ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿ ರೈತರಿಗೆ ಫ್ಯಾಕ್ಟರಿಯವರು ಅಕಸ್ಮಾತ್ ಕೊಡಕ್ಕಾಗಲಿಲ್ಲ ಅಂದ್ರ 5,000 ಕೋಟಿ ಆವೃತ್ತ ನಿಧಿ ಒಂದು ಕಾರ್ಪಸ್ ಫಂಡ್ ನಿರ್ಮಾಣ ಮಾಡ್ರಿ, ನೀವು ಪಂಚಾಯತಿ ರಾಜ್ ಖರೀದಿ ಮಾಡ್ರಿ ಕಬ್ಬನ್ನ ಅಂತ ಬೇಡಿಕೆ ಪಟ್ಟಿರೋದು ಪಲ್ವಿ ಪತ್ರ ಫೋಟೋ ಇವತ್ತು ಓಡಾಡಕ್ ಶುರುವಾಗಿದೆ. ವಿರೋಧ ಪಕ್ಷದಾಗಿದ್ದಾಗ ಭಾರಿ ರೈತ ಪರ ಹೋರಾಟಗಾರ ರೈತ ನಾಯಕ ಯಾರು ಸಿದ್ದರಾಮಯ್ಯ. ಇವತ್ತು ಕೇಂದ್ರಕ್ಕೆ ಜೇತು ದಿಲಾತು ಜಯವಾದಕ ಗರ್ಭತಾತು ಅಂತ ಹೇಳಿದ್ರಾಗ ಮೊದಲನೇ ಮಾತು ಯಾರ್ದಾರೇನೋ ಅದು ಸಿದ್ದರಾಮಯ್ಯ ಅಂತ ಬಹಳ ಅತಿ ಉಗ್ರತ ಶಬ್ದದಲ್ಲಿ ಹೇಳ್ತೀನಿ. ಸರ್ ನಮ್ಮ ಬೇಡಿಕೆ ಈಡೇರೋದಕ್ಕ ಇನ್ನೂ ಸಮಯ ಅದನ್ನ ಇವತ್ತು ಚಾಲು ಮಾಡಿ ಅಣ್ಣ. ಇವತ್ತು ಫ್ಯಾಕ್ಟರಿ ಕರೆದು ಮಾತಾಡಕ್ ಶುರು ಮಾಡಿದ್ದೀರಿ. ಹ್ಯಾಕ 3,200 ರೂಪಾಯಿ ಕೊಡ್ರಿ ಅಂತ ಕೇಳ್ತೀನಿ ಅಂತಾರ ಅವರು. ಕೇಳೋದ್ರೊಳಗೂ ಕಂಜೂಸಿ. ನಮ್ಮ ಬೇಡಿಕೆಯನ್ನ ಯಥಾವತ್ತು ಇವತ್ತು ಫ್ಯಾಕ್ಟರಿ ಎದುರುಗಡೆ ಇಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ರೈತ ಹೋರಾಟಗಾರ ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಕರೆದ್ರು ಯಾರು ಮಾತುಕತೆಗೆ ಹೋಗಿಲ್ಲ ಅಂತ. ಯಾಕೆ ಹೋಗಿಲ್ಲ? ಈ ರಾಜ್ಯ ಸರ್ಕಾರದಿಂದ ನಮಗೆ ನ್ಯಾಯ ಸಿಗ್ತದ, ರೈತರಿಗೆ ಬೇಕಾದಂತ ಬೆಲೆ ಸಿಗ್ತದ ಅಂತ ವಿಶ್ವಾಸವನ್ನ ಮೂಡಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ಯದ. ಮೊದಲು ನೀವು ರೈತರ ಪರವಾಗಿ ರೈತರ ಧ್ವನಿಯಾಗಿ ಫ್ಯಾಕ್ಟರಿ ಅವರೆದುರಿಗೆ ನಾವು ಕರೆದು ಮಾತಾಡ್ತೇವೆ ಒಂದು ವಿಶ್ವಾಸ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಒಂದು ಕಡೆ ನಾನು ಹೋದ 2004ರಿಂದ 2014ರವರೆಗೂ 57,000 ಕೋಟಿ ರೂಪಾಯಿ ಕಬ್ಬು ಖರೀದಿ ಆಗ್ತಿತ್ತಂತ. ಈಗ 1,07,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರು ಕಬ್ಬು ಬೆಳೆ ಪರಿಸ್ಥಿತಿ ಬಂದದ. ಅಷ್ಟು ದೊಡ್ಡ ಪ್ರಮಾಣದೊಳಗ ಇತನಾರಿಗಾಗಿ ಬಳಕೆ ಹಾಕಕತ್ತನ್ನುವಂತ ಸ್ಥಿತಿ ಇದ್ದಾಗ ಇನ್ನಾದ್ರೂ ಸಿದ್ದರಾಮಯ್ಯನವರಿಗೆ ರಾಜ್ಯ ಸರ್ಕಾರಕ್ಕೆ ಫ್ಯಾಕ್ಟರಿಗಳಿಗೆ ಚಿಂತಿ ಅನ್ನುವಂಥದ್ದಾದ್ರೆ ಇದನ್ನ ರೈತರು ಸಹಿಸಲ್ಲ. ರೈತ ಎಚ್ಚೆತ್ತುಕೊಂಡು ಬಹಳ ದೊಡ್ಡ ಕ್ರಾಂತಿ ಮಾಡುವ ಮೊದಲು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ರೈತರ ಪರವಾಗಿ ಫ್ಯಾಕ್ಟರಿ ಹತ್ರ ಮಾತಾಡಬೇಕು. ಆದ್ರಿಂದ ಎಂದೇನು ನೀವು ಹೇಳಿರಲ್ಲ, ರಾಜ್ಯ ಸರ್ಕಾರವೇ ಅದನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ